ಮಂತ್ರಿಮಂಡಲಕ್ಕೆ ಕೂತಿದಾರಲ್ಲ ಆ ಅಧಿಕಾರಿಗಳು, ಅದರ ಮೇನ್ ಮುಖ್ಯ ಅಧಿಕಾರಿಗಳು. ಮತ್ತು ಇನ್ನೂ ಅದರಲ್ಲಿ ಶಾಸಕರ ಪಾಲು ಎಷ್ಟೊತ್ತರೂ ಗೊತ್ತಿಲ್ಲ, ಅವರು ತೊಗೊಳ್ತಾ ಇರಲಿಲ್ಲ ಅಂತಲ್ಲ, ಯಾಕೆ ಬರ್ತದೆ ಬೇಗ ಮಾಡ್ಕೊಂಬಿಡೋರು ಅಂತೇಳಿ. ಎಷ್ಟೋ ಸಲ ನಾವು ನೋಡಿದ್ವಿ ಪ್ರೈವೇಟ್ ಸ್ಕೂಲ್ಗಳು ನಡೆಸಿ ಅವು ಏನಪ್ಪ ಸರ್ಕಾರೀಕರಣ ಆಗೋ ಮುಂದೆ, ಅದು ಸರ್ಕಾರ ಗ್ರ್ಯಾಂಡ್ ಮಾಡೋ ಮುಂದೆ ಈ ಮಾಸ್ತರ್ಗಳಿಂದ ಸ್ವತಃ ನಮ್ಮ ಕಣ್ಣು ಮುಸರು ನೋಡಿದಂಥವು ಅದಾವ. 2 ಲಕ್ಷ 5 ಲಕ್ಷ ದೊಡ್ಡ ಶ್ರೀಮಂತರು ಅವರು ಎಲ್ಲ ಅದಪ್ಪ ನಮ್ಮದೊಂದು ಹೇಳೋಂಥ ಅದರ ಮಾಲೀಕರು 2 3 5 10 ಲಕ್ಷ ತೊಗೊಂಡಿದ್ದು ನಾವು ನೋಡಿದ್ವಿ. ನಾಳೆ ಪಗಾರದ ಮುರುಗುದು ಹೋಗ್ರಪ್ಪ ನಿಮ್ಮದು ಅಂತ ಹೇಳುವಂಥದ್ದು. ಪಾಪ ಇವ್ರಿಗೂ ಆ ರೀತಿ ಗಂಟು ಬೀಳುವಂಥ ಸಂದರ್ಭಗಳು ಹೆಚ್ಚದ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಸ್ಟಾರ್ಟು ಆಗಿದೆ ಮಾತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸಿನ ಶಾಸಕ ಸಹಿತ ಮಾತಾಡ್ಲಿಕ್ಕಿದ್ದಾರೆ. ಹೌದು ಪಾಪ ಅವ್ರು ನೋಡಿರೋ ಕೆಟ್ಟ ಅನಿಸ್ತದ ಪೌರ ಕಾರ್ಮಿಕರು ಏನು ಈಗ ಒಂದು ಸ್ವಲ್ಪ ಪರವಾನ ಮಾಡಿದ್ದಾರೆ ಅಂತ ಕಣ್ಣೀರು ಹರಿಸುವಂಥ ಶಾಸಕರನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಶಾಸಕರು ಪ್ರಾಮಾಣಿಕರಿರ್ಬೋದಿಲ್ಲ ಅಂತಾರೆ, ಎಲ್ಲರೂ ಅಪ್ರಾಮಾಣಿಕರು ದುಷ್ಟರು ದುಡ್ಡಿಗಾಗಿ ನಿಂತಂಥವ್ರು ಅಂತ ಹೊಡೆಯುವಂತ ಹೇಳ್ತಾ ಇಲ್ಲ, ಅದು ಪ್ರಮಾಣ ಅವ್ರು ಹೇಳ್ತಾರೆ. ಒಂದು ಕಡೆ ಹೇಳಿದ್ರಲ್ಲ ಟೆರರಿಸ್ಟ್ ಎಲ್ಲರೂ ಮುಸ್ಲಿಮ್ಸ್ ಅಲ್ಲ, ಆದ್ರೆ ಸಿಕ್ಕವರು ಮುಸ್ಲಿಮ್ಸ್ ಅದಾರ ಅಂತೇಳಿ ನಮ್ಮ ಎಲ್ ಕೆ ಆದವ್ರು ಹೇಳಿದ್ರು ಒಂದು ಕಾಲಕ್ಕೆ. ಅದರೊಳಗೆ ಸತ್ಯ ಅನ್ನಿಸ್ತದೆ. ಅದಕ್ಕೆ ನಮ್ಮ ಹಿಂದೂಗಳು ಅದಾರ ಆ ಮಾತು ಬೇರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಮಗೆ ಈ ಪೌರ ಕಾರ್ಮಿಕರನ್ನು ಕಾಯಂ ಮಾಡೋರು ದಯವಿಟ್ಟು ಇಲ್ಲಾದರೂ ಲಂಚ ಬಿಡ್ರಿ. ಪಾಪ ಅವ್ರು ಎಂಥ ಕೆಲಸ ಮಾಡ್ತಾರೆ ಪೌರ ಕಾರ್ಮಿಕರು, ಕಸ ಹೊಡುವುದು ಮಾಡೋದು, ನಿಮ್ಮ ಪಾಯ್ಕಾರಿಗಳು ಸ್ವಚ್ಛ ಮಾಡೋದು, ಮತ್ತೇನೋ ಮಾಡೋದು ಪಾಪ ಮಾಡ್ತಾ ಇರ್ತಾವೆ. ಇಡೀ ಊರನ್ನು ಸ್ವಚ್ಛಗೊಳಿಸ್ತಾ ಇರ್ತಾವೆ, ಊರಿನ ಗಟ್ಟರನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ನಾವು ಕೈ ಹಾಕೋದು ಅಲ್ಲಿ ಕೈ ಹಾಕೋದಾ ಅಂಥೇಳಿ ನಮಗೆಲ್ಲರೂ ನಾಚಿಕೆ ಆಗಬೇಕು, ನೋವು ಆಗ್ಬೇಕು. ಅದರ ನೋವು ನಾಚಿಕೆ ಅದಕ್ಕೆ ರೊಕ್ಕ ಕೈ ಬಿಟ್ಟವರ ಭಾಳ ಇದ್ದಾರೆ. ಹೀಗಾಗಿ ಅದು ಈಗ ನಿಧಾನಕ್ಕೆ ಮಾತಾಡ್ಲಿಕ್ಕೆ ಶುರು ಆಗ್ಯದ. ಪಾಪ ಕೆಲವೊಂದು ಪೌರ ಕಾರ್ಮಿಕರು ದಿನಗುರಿ ಮಾಡುವಂಥವ್ರು ದುಡ್ಡಿಲ್ಲ ಅವ್ರಿಗೆ 2 3 ಲಕ್ಷ 5 ಲಕ್ಷ 10 ಲಕ್ಷ ಎಳಿತಿರ್ತಾರೆ ಪಾಪ. 3 ರಿಂದ 5 ನಿಲ್ಲೋದಂತ ಒಂದು ಸುದ್ದಿ ಒಂದು ಪತ್ರಿಕೆಯಲ್ಲೂ ಈಗಾಗಲೇ ಪ್ರಕಟ ಆಗ್ಯದವ. ಅದರಲ್ಲೂ ನಮ್ಮ ಏನಪ್ಪ KS ಬಸವಂತಪ್ಪ ಅನ್ನುವಂಥವ್ರು ಕಾಂಗ್ರೆಸ್ ಶಾಸಕರು ಮಾಯಗೊಂಡದವರು ಅವರು ಅಸಮಾಧಾನ ತಿಳ್ಕೊಂಡಿದ್ದಾರೆ. ನಂಗೆ ನೋವು ಆಗತ್ತೆ ರೀ, ಕಣ್ಣೀರು ಬರ್ತಿದ್ದು ಕೇಳಿದಾಗ ಅಂತೇಳಿ. ಎಷ್ಟೋ ಹೆಣ್ಮಕ್ಳು ದಿನಗುರಿಗಳು ತಮ್ಮ ಕುಳ್ದಾಡಿ ಮತ್ತೇನೋ ಮಾರಿ 5 ಲಕ್ಷ 3 ಲಕ್ಷ ಕುಡಿಸುವಂಥ ಪ್ರಸಂಗ ಬಂದದ ಇವತ್ತು. ಅವತ್ತೆಲ್ಲ ಅಂಥವ್ರ ಕಡೆಯಿಂದ ನಾವು ತೊಗೊಳ್ಳೋದೇನು ಅಂತ. ಅದಕ್ಕೆ ಈ ದಿಶೆಯಲ್ಲಿ